ಸರ್, ಇವಾಗ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ಬೆಳಗಾವಿ ಜಿಲ್ಲೆ ದೊಡ್ಡದು. ಇಲ್ಲಿಂದ 5 ನಾಯಕರುಗಳಿಗೆ ಏನಾದರೂ ಪ್ರತಿನಿಧ್ಯ ಸಿಗುತ್ತಾ? ಈಗಾಗಲೇ ಲಿಂಗಾಯತ್ ಲಾಬಿನೇ ಹೆಚ್ಚಾಗ್ತಾ ಇದೆ. ಈಗಾಗಲೇ ಲಿಂಗಾಯತ್ ಲಾಬಿ ಮಂತ್ರಿಗಳನ್ನೇ ಹೆಚ್ಚಿಗೆ ಮಾಡ್ತಾರೆ. 5ಕ್ಕೆ ಏನಾದರೂ ಹೆಚ್ಚಿಗೆ ಒತ್ತ ಕೊಡ್ಲಾಗ್ತಾರ ಬೆಳಗಾವಿಯಲ್ಲಿ? ಈಗ ಯಾವುದೇ ಒಂದು ಸಂಪುಟ ರಚನೆ ಮಾಡಬೇಕಾದ್ರೆ ಅದರೊಳಗೆ ಎಲ್ಲ ಹೆಚ್ಚು ಸಮುದಾಯಗಳ ಒಂದು ಪ್ರಾತಿನಿಧ್ಯ ಇರಬೇಕು. ಅದರೊಳಗೆ ಯಾವ ಸಮುದಾಯಗಳು ಹಿಂದುಳಿದಿದ್ದಾರೆ, ಪ್ರಾತಿನಿಧ್ಯ ಕಡಿಮೆ ಇರ್ತಿರುತ್ತೆ, ಅಂಥವ್ರನ್ನ ಸೇರಿಸುವಂಥ ಪ್ರಯತ್ನ ಮಾಡಬೇಕು. ಹೊಸಬ್ರು ಕೂಡ ಇರಬೇಕು, ಹಳಬ್ರು ಕೂಡ ಇರಬೇಕು. ಇದನ್ನೆಲ್ಲ ಯೋಚನೆ ಮಾಡೇ ನಮ್ಮ ವರಿಷ್ಠರು ಸಂಪುಟ ವಿಸ್ತರಣೆ ಮಾಡ್ತಾರೆ. ಸೊ ನನಗೆ ನಂಬಿಕೆ ಇದೆ ಎಲ್ಲ ಸಮುದಾಯಗಳಿಗೂ ಸರಿಯಾದ ಪ್ರಾತಿನಿಧ್ಯ ಸಿಗುತ್ತೆ, ಅದೇ ರೀತಿ ಪ್ರಾದೇಶಿಕ ಪ್ರಾತಿನಿಧ್ಯ ಸಿಗುತ್ತೆ ಅನ್ನೋ ನಂಬಿಕೆ ನನಗೆ. ಓಕೆ ಸರ್, ಸಾಕು ಬಿಡಿ, ನೆಕ್ಸ್ಟ್ ಕೇಳ್ತೀರಿ. ಈಗ ಕಾರ್ಯಕರ್ತರು ಬಂದಿದ್ದಾರೆ, ಮೊದಲಿಂದನೂ ಅವರು ಕೂಡ ಅವ್ರ ನಿಲುವು ಅದೇ ಆಗಿದೆ. ಈಗ ಮೊದಲಿಂದನೂ ಅವ್ರ ನಿಲುವಿದೆ ಇದೆ. ಮತ್ತೆ ನೇರವಾಗಿ ಮಾಧ್ಯಮದವರು ಈ ಪ್ರಶ್ನೆ ಕೇಳಿದಾಗಲೂ ಕೂಡ ಅವ್ರು ಉತ್ತರ ಮಾಡಿದ್ದಾರೆ. ಮತ್ತೆ ಹೊಸದಾಗಿ ಮತ್ತೆ ನಾನೇನು ಹೇಳೋದು, ಅವ್ರು ಮೊದಲಿಂದನೂ ಕೂಡ ರಾಷ್ಟ್ರ ರಾಜಕಾರಣ ನನಗೆ ಆಸಕ್ತಿ ಇಲ್ಲ, ನಾನು ರಾಜ್ಯದಲ್ಲೇ ಇರ್ತೀನಿ, ರಾಜ್ಯದ ಜನರ ಒಂದು ಕಾಸ್ಗೋಸ್ಕರ ಹೋರಾಟ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದ್ಮೇಲೆ ಮತ್ತೆ ಇನ್ನೇನು ಕದ ವರ್ಣದಿಂದ ನಾನೇ ನಿಂತ್ಕೊಳ್ತೀನಿ. ಹಿಂದೆನೂ ಕೂಡ ನಾನೇ ಅಲ್ಲಿ ನಿಂತು ಶಾಸಕನಾಗಿದ್ದೆ. ಈಗ ತಂದೆಯವ್ರ ಮುಂದೆ ಚುನಾವಣೆ ನಿಲ್ಲಿಲ್ಲ ಅಂತಂದ್ರೆ ಆ ಕ್ಷೇತ್ರ ನಾನೇ ಪ್ರತಿನಿಧಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ, ಚುನಾವಣೆಗೆ ನಿಂತ್ಕೊಳ್ತೀನಿ. ಇವಾಗ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ಬೆಳಗಾವಿ ಜಿಲ್ಲೆ ದೊಡ್ಡದು. ಇಲ್ಲಿಂದ 5 ನಾಯಕರುಗಳಿಗೆ ಏನಾದರೂ ಪ್ರತಿನಿಧ್ಯ ಸಿಗುತ್ತಾ? ಈಗಾಗಲೇ ಲಿಂಗಾಯತ್ ಲಾಬಿನೇ ಹೆಚ್ಚಾಗ್ತಾ ಇದೆ. ಈಗಾಗಲೇ ಲಿಂಗಾಯತ್ ಲಾಬಿ ಮಂತ್ರಿಗಳನ್ನೇ ಹೆಚ್ಚಿಗೆ ಮಾಡ್ತಾರೆ. 5ಕ್ಕೆ ಏನಾದರೂ ಹೆಚ್ಚಿಗೆ ಒತ್ತ ಕೊಡ್ಲಾಗ್ತಾರ ಬೆಳಗಾವಿಯಲ್ಲಿ? ಈಗ ಯಾವುದೇ ಒಂದು ಸಂಪುಟ ರಚನೆ ಮಾಡಬೇಕಾದ್ರೆ ಅದರೊಳಗೆ ಎಲ್ಲ ಹೆಚ್ಚು ಸಮುದಾಯಗಳ ಒಂದು ಪ್ರಾತಿನಿಧ್ಯ ಇರಬೇಕು. ಅದರೊಳಗೆ ಯಾವ ಸಮುದಾಯಗಳು ಹಿಂದುಳಿದಿದ್ದಾರೆ, ಪ್ರಾತಿನಿಧ್ಯ ಕಡಿಮೆ ಇರ್ತಿರುತ್ತೆ, ಅಂಥವ್ರನ್ನ ಸೇರಿಸುವಂಥ ಪ್ರಯತ್ನ ಮಾಡಬೇಕು. ಹೊಸಬ್ರು ಕೂಡ ಇರಬೇಕು, ಹಳಬ್ರು ಕೂಡ ಇರಬೇಕು. ಇದನ್ನೆಲ್ಲ ಯೋಚನೆ ಮಾಡೇ ನಮ್ಮ ವರಿಷ್ಠರು ಸಂಪುಟ ವಿಸ್ತರಣೆ ಮಾಡ್ತಾರೆ. ಸೊ ನನಗೆ ನಂಬಿಕೆ ಇದೆ ಎಲ್ಲ ಸಮುದಾಯಗಳಿಗೂ ಸರಿಯಾದ ಪ್ರಾತಿನಿಧ್ಯ ಸಿಗುತ್ತೆ, ಅದೇ ರೀತಿ ಪ್ರಾದೇಶಿಕ ಪ್ರಾತಿನಿಧ್ಯ ಸಿಗುತ್ತೆ ಅನ್ನೋ ನಂಬಿಕೆ ನನಗೆ. ಓಕೆ ಸರ್, ಸಾಕು ಬಿಡಿ, ನೆಕ್ಸ್ಟ್ ಕೇಳ್ತೀರಿ. ಈಗ ಕಾರ್ಯಕರ್ತರು ಬಂದಿದ್ದಾರೆ, ಮೊದಲಿಂದನೂ ಅವರು ಕೂಡ ಅವ್ರ ನಿಲುವು ಅದೇ ಆಗಿದೆ. ಈಗ ಮೊದಲಿಂದನೂ ಅವ್ರ ನಿಲುವಿದೆ ಇದೆ. ಮತ್ತೆ ನೇರವಾಗಿ ಮಾಧ್ಯಮದವರು ಈ ಪ್ರಶ್ನೆ ಕೇಳಿದಾಗಲೂ ಕೂಡ ಅವ್ರು ಉತ್ತರ ಮಾಡಿದ್ದಾರೆ. ಮತ್ತೆ ಹೊಸದಾಗಿ ಮತ್ತೆ ನಾನೇನು ಹೇಳೋದು, ಅವ್ರು ಮೊದಲಿಂದನೂ ಕೂಡ ರಾಷ್ಟ್ರ ರಾಜಕಾರಣ ನನಗೆ ಆಸಕ್ತಿ ಇಲ್ಲ, ನಾನು ರಾಜ್ಯದಲ್ಲೇ ಇರ್ತೀನಿ, ರಾಜ್ಯದ ಜನರ ಒಂದು ಕಾಸ್ಗೋಸ್ಕರ ಹೋರಾಟ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದ್ಮೇಲೆ ಮತ್ತೆ ಇನ್ನೇನು ಕದ ವರ್ಣದಿಂದ ನಾನೇ ನಿಂತ್ಕೊಳ್ತೀನಿ. ಹಿಂದೆನೂ ಕೂಡ ನಾನೇ ಅಲ್ಲಿ ನಿಂತು ಶಾಸಕನಾಗಿದ್ದೆ. ಈಗ ತಂದೆಯವ್ರ ಮುಂದೆ ಚುನಾವಣೆ ನಿಲ್ಲಿಲ್ಲ ಅಂತಂದ್ರೆ ಆ ಕ್ಷೇತ್ರ ನಾನೇ ಪ್ರತಿನಿಧಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ, ಚುನಾವಣೆಗೆ ನಿಂತ್ಕೊಳ್ತೀನಿ.